ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ರೂಮ್ ಡೆಕೋರ್ ಮಾಡೋ ಅಂಥ ವಿಡಿಯೋ. ಅಂದರೆ ತುಂಬ ದುಡ್ಡು ಖರ್ಚು ಮಾಡಿ ನಾನು ಡೆಕೋರ್ ಮಾಡ್ತಿಲ್ಲ, ಮೀಶೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಡೆಕೋರ್ ಮಾಡ್ತಾಯಿದ್ದೀನಿ ಇನ್ ಬಜೆಟಲ್ಲೇ. ನಾನು ಮೊದಲೇ ಲಾಸ್ಟ್ ವೀಡಿಯೋಗಳಲ್ಲಿ ಹೇಳ್ದ ಹಾಗೆ. ಸೊ ಇವಾಗ ನಾನೆಲ್ಲ ಇದನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಬೆಡ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದನ್ನೊಂದು ತೊಗೊಂಡಿದ್ದೆ ವಾಲ್ಸ್ಗಳಿಗೆ ಹಾಕೋಣ ಅಂತ. ಸೊ ಇದರಲ್ಲಿ ಬರೆದಿರೋ ಅಂಥದ್ದೆಲ್ಲ ತುಂಬ ಇನ್ಸ್ಪೈರ್ ಆಗುತ್ತೆ ಅಂತ ಇದು ನನಗೋಸ್ಕರ, ಅಂದರೆ ಇವಾಗ ನಾನು ನನ್ನ ಮಗಳು ಮಲ್ಕೊಳೋ ರೂಮಲ್ಲಿ ನಾನು ಇದನ್ನು ಅಂಟಿಸ್ತಾ ಇದ್ದೀನಿ. ಸೊ ಇದನ್ನು ನಾನು ಡಬಲ್ ಸೈಡೆಡ್ ಟೇಪ್ ಬರುತ್ತಲ್ಲ, ಅದನ್ನು ಕೂಡ ಮೀಶೋದಲ್ಲೇ ಲಾಂಗ್ ಬ್ಯಾಗ್ ತೊಗೊಂಡಿದ್ದೆ. ಅದನ್ನು ಯೂಸ್ ಮಾಡಿಕೊಂಡೇನೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸೆಟ್ ಮಾಡಿ ಇಟ್ಟಿದ್ದೀನಿ ಮೊದಲೇ, ಒಂದೊಂದು ಬಾಲ್ಗೆ ಒಂದೊಂದು ಥರ ಅಂತ. ಒಂದು ವಾಲ್ಗೆ ಈ ಥರ, ಇನ್ನೊಂದು ವಾಲ್ಗೆ ಈ ಥರ ಮಾಡೋಣ ಅಂತ ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಅಣಿಸ್ಬೇಕು. ನೋಡಿ, ಈ ವಾಲ್ಗೊಂದು ಈ ವಾಲ್ಗೊಂದು ಅಣಿಸ್ತೀನಿ, ಸೇಮ್ ಕಲರ್ ಕಾಣಿಸ್ತಿದೆಯಲ್ಲ. ಓಕೆ, ನಾನು ಇವಾಗ ಅಣಿಸ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದಕ್ಕೆ ಅಂತ ರಾಘವೇಂದ್ರ ಸ್ವಾಮಿ ಫೋಟೋ ಇತ್ತು, ಅಂದರೆ ಕ್ಯಾಲೆಂಡ್ರ್ ಇತ್ತು, ಅದನ್ನು ತೆಗಿತಾ ಇದ್ದೀನಿ ಸದ್ಯಕ್ಕೆ. ಆಮೇಲೆ ಈ ಸೈಡು ನಾನು ಹಾಕ್ಕೊಂಡಿದ್ದೀನಿ, ಅಂದರೆ ನಾವು ಲೈಟ್ಸ್ ಎಲ್ಲ ಆನ್ ಮಾಡ್ತೀನಲ್ಲ ಆಫ್ ಮಾಡ್ತೀನಲ್ಲ ಆ ಸೈಡ್ ಹಾಕ್ಕೊಂಡಿದ್ದೀವಿ, ಅದನ್ನು ತೋರಿಸಿಲ್ಲ ಬಿಡಿ. ಈಗ ನಾನು ಒಂದು ವಾಲ್ಗೆ ಒಂದೊಂದು ಥರ ಅಂತ ಸೆಟ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಅಂದರೆ ಸೆಟ್ ಇನ್ ದ ಸೆನ್ಸು ನಾನೇನು ಮೆಷರ್ಮೆಂಟ್ ಎಲ್ಲ ಏನು ತೊಗೊಂಡಿಲ್ಲ, ಸುಮ್ಮನೆ ಹಾಗೇ ರ್ಯಾಂಡಮ್ ಆಗಿ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕಣ್ಣು ಅಳ್ತಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ಗೊತ್ತಿರುತ್ತಲ್ಲ, ಆ ರೀತಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮಗೆ ಕೊಟ್ಟಿರೋದ್ರಲ್ಲಿ, ಆದರೆ ಇದ್ರಲ್ಲಿ ಕೊಟ್ಟಿರ್ತಾರಲ್ಲ, ಅಂದರೆ ಮಿಶೋದಲ್ಲಿ ವಾಲ್ಪೇಪರ್ ಕೊಟ್ಟಿರ್ತಾರಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಅದು ಒಂದೇ ಕಡೆ ಎಲ್ಲನೂ ಸೆಟ್ ಬರೋಂಗಿದೆ. ಸೊ ನಾನು ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಅಂಟಿಸ್ಕೊಳ್ಳೋಣ ಅಂತ ಅಂಟಿಸ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ನನಗೆ 2 ಬಾಲ್ ಇರೋದ್ರಿಂದ ಈ ಥರ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಒಂದೊಂದಾಗಿ ನಾನು ಅಂಟಿಸ್ತಾ ಹೋಗ್ತೀನಿ. ನಾನಿಲ್ಲಿ ಸ್ವಲ್ಪ ಕಲರ್ ಕಾಂಬಿನೇಷನ್ನು ನೋಡ್ತಾ ಇದ್ದೀನಿ. ಸ್ವಲ್ಪ ಯೆಲ್ಲೋಯಿಶ್ ಥರನೇ ಜಾಸ್ತಿ ಇದು ಮಾಡ್ಕೊಂಡಿದ್ದೀನಿ, ಯೆಲ್ಲೋಯಿಶು ಮತ್ತು ಬ್ಲ್ಯಾಕ್ ಸೆಟ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. ಎಲ್ಲೋನೇ ಜಾಸ್ತಿ ಹಾಕ್ಕೊಂಡಿಲ್ಲ. ಮತ್ತು ಒಂದು ವಾಲಲ್ಲಿ ಒಂದು ಸ್ವಲ್ಪ ಕಲರಿಂಗು, ಇನ್ನೊಂದು ವಾಲಲ್ಲಿ ಇನ್ನೊಂದು ಸ್ವಲ್ಪ ಕಲರಿಂಗ್ ಥರನೇ ಯೂಸ್ ಮಾಡಿದ್ದೀನಿ. 2 ಒಂದೇ ಥರ ಮಾಡೋದು ಬೇಡ ಅಂತ. ಸೊ ಆಮೇಲೆ ಎಲ್ಲೋ ಮತ್ತು ಕೆಳಗಡೆ ಮತ್ತೆ ಎಲ್ಲೋ ಬರಬಾರ್ದು ಅಂತ ಸ್ವಲ್ಪ ಬ್ಲ್ಯಾಕು, ಸ್ವಲ್ಪ ವೈಟು ಆ ಥರ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಚೇರ್ನ ಯೂಸ್ ಮಾಡಿಕೊಂಡು ಇದು ಸೈಡ್ ಟೇಬಲ್ ಮಾಡ್ಕೊತಾರಲ್ಲ ಆ ಥರ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಸೈಡ್ ಟೇಬಲ್ ಇಲ್ಲ, ಈ ಚೇರ್ನೇ ನಾವು ಸೈಡ್ ಟೇಬಲ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೊಂದು ಬುದ್ಧದು ನಮ್ಮ ಮನೇಲಿತ್ತು, ಅದನ್ನು ಇಟ್ಟಿದ್ದೀನಿ. ಅದಾದಮೇಲೆ ನನ್ನ ಮಗಳಿಗೋಸ್ಕರ ಅಂತ ಒಂದು ಟೆಡ್ಡಿನ ಇಟ್ಕೊಂಡಿದ್ದೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಅದೆರಡೂ. ಇದು ಆಮೇಲೆ ಲೈಟ್ಸ್ ಆನ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಇಲ್ಲಿ ಸ್ಟ್ರಿಪ್ ಲೈಟೆಲ್ಲ ಆಲ್ರೆಡಿ ಇಟ್ಕೊಂಡಿದ್ದೀನಿ. ನಾನು ಹಾಕಕ್ಕೆ ಹೋದ ಸ್ಟ್ರಿಪ್ ಲೈಟ್ನೆಲ್ಲ ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿಕೊಂಡು, ಬಟ್ ಅದು ಯಾಕೋ ಫಿಕ್ಸ್ ಆಗ್ತಾನೇ ಇಲ್ಲ. ನೋಡಿ, ನಾನು ಆಗ್ತಂಗೆ ಕೆಳಗಡೆ ಎಲ್ಲ ಬಿಚ್ಕೊತಾ ಬರ್ತಾಯಿದೆ, ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ಸೊ ಅದನ್ನೊಂದು ನಾನು ಹಾಗೇ ಪೆಂಡಿಂಗಲ್ಲಿ ಬಿಟ್ಬಿಟ್ಟೆ ಅಂತಲೇ ಹೇಳ್ಬೋದು. ತುಂಬಾ ಸ್ವಲ್ಪ ಟೈಮ್ ಹಿಡ್ದಿದೆ ಇದರಿಂದ, ನನಗೆ ಜಾಸ್ತಿ ಅಂದರೆ ಜಾಸ್ತಿ ಟೈಮ್ ಹಿಡಿತು ಬಿಡಿ. ಸುಮಾರು ಹೊತ್ತು ತೊಗೊಂಡೆ ನಾನು, ಇದನ್ನೇ ಒಂದು 1 hour ಮೇಲೆ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಅದನ್ನು ರೌಂಡ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಹಿಂಗೆ ಡೆಕೋರೇಷನ್ ಮಾಡೋಣ ಅಂತ ನೋಡಿದೆ, ಬಟ್ ಅದು ಯಾಕೋ ಕುತ್ಕೊಂತಿಲ್ಲ, ಡಬಲ್ ಸೈಡ್ ಟೇಪ್ ಹಾಕಿದ್ರು. ಸೊ ಅದಕ್ಕೆ ಇದು ಕೆಳಗಡೆ ಇಟ್ಟಿದ್ದೀನಿ. ಸೊ ನೋಡೋಣ, ಫ್ಯೂಚರಲ್ಲಿ ಬೇರೆ ಲೈಟ್ಸ್ನ ತೊಗೊತೀನಿ, ಆ ಟೈಮಲ್ಲಿ ಹಾಕ್ಕೊಂಡ್ರಾಗುತ್ತೆ. ಸೊ ಕಮಿಂಗ್ ಟು ದಿಸ್ ಸೈಡ್, ಇದು ಸ್ವಲ್ಪ ಇದ್ರ ಮೇಲೆ ಇದು ಹಾಕಿ ಮತ್ತು ಇದನ್ನು ಅಂಟಿಸ್ತೀನಿ, ನನ್ನ ಮಗಳಿಗೆ ಬೇಕಾಗಿರೋಂಥದ್ದು. ಸೊ ಸೆಟ್ ಆಫ್ 12 ಏನೋ ತೊಗೊಂಡಿದ್ದೀನಿ, ಅದನ್ನು ನೋಡಿ ಈ ಥರದ್ದು. ಬನ್ನಿ ಬೇಗ ಮಾಡೋಣ.
ಈಗ ತೋರಿಸಿದ್ನಲ್ಲ ಸೆಟ್ ಆಫ್ 12 ಅಂತ, ಅದನ್ನು ಈ ಕಡೆ ವಾಲ್ಗೆ ಹ್ಯಾಂಗ್ ಮಾಡಿದ್ದೀನಿ. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಅದನ್ನು ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅದನ್ನು ಕೂಡ ಸ್ವಲ್ಪ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ನೋಡಿ, ಇದೆಲ್ಲ ನೋಡ್ತಾ ಇರೋದು ಸ್ವಲ್ಪ ಸಣ್ಣದಂತ ಅನಿಸ್ತು, ಬಟ್ ಇಟ್ಸ್ ಓಕೆ, ಯಾಕಂದರೆ ನನ್ನ ಮಗಳು ಕಿತ್ತಾಕ್ಬಿಡ್ತಾಳೆ. ಸೊ ಅದರಿಂದ ಓಕೆ. ನೋಡಿ, ಇದನ್ನೇ ನಾನು ವಾಲ್ ಹೇಳಿದ್ದು. ನೋಡಿ, ಈ ರೀತಿ ಅಣಿಸಿದ್ದೀನಿ. ಅವಳಿಗೆ ಸ್ವಲ್ಪ ಕೈಗೂ ಸಿಗಬಾರ್ದು ಮತ್ತು ಕಾಣಿಸ್ಬೇಕು ಅಂತ. ಆ್ಯಕ್ಚುಲಿ ಇದು ನಮ್ಮ ಫೈನಲ್ ಲುಕ್ ಅಂತಲೇ ಹೇಳ್ಬೋದು, ನಮ್ಮ ರೂಮಿಂದು, ಅಂದರೆ ನಂದು ಮತ್ತು ನನ್ನ ಮಗಳು ರೂಮಿಂದು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.